ಕಾಲ್ತುಳಿತ ಕೇಸ್ನಲ್ಲಿ ಬಿಜೆಪಿ ಹೋರಾಟಕ್ಕೆ ಹಿರಿಯ ನಾಯಕರು ಗರಂ ಆಗಿದ್ದಾರೆ. ಗಂಭೀರ ಕೇಸ್ನಲ್ಲೂ ಬಿಜೆಪಿ ಪ್ಲಾನ್ ಆಫ್ ಆಕ್ಷನ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಹೋರಾಟಕ್ಕೆ ಡಿವಿ ಸದಾನಂದಗೌಡ ಅಸಮಾಧಾನ ಹೊರಹಾಕಿದ್ದಾರೆ. ಹಿರಿಯ ನಾಯಕರ ಸಭೆ ಕರೆದು ಸಲಹೆ ಸೂಚನೆ ಪಡೆಯಬೇಕು. ರಾಜ್ಯ ಬಿಜೆಪಿಗೆ ಹಿರಿಯ ನಾಯಕ ಡಿವಿಎಸ್ ನೀಡಿದ ಸಲಹೆ ಏನು? ರಿಪಬ್ಲಿಕನ್ ಅಡಕ್ಕೆ ಡಿವಿ ಸದಾನಂದಗೌಡ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನೋಡೋಣ ಏನು ಹೇಳಿದ್ದಾರೆ. ಇಲ್ಲಿ ಸರ್ಕಾರದ ವೈಫಲ್ಯ, ತಾವು ಮುಖ್ಯಮಂತ್ರಿ ಆಗಿದ್ದವರು, ಇದು ಎಲ್ಲಿ ಎಷ್ಟರ ಮಟ್ಟಿಗೆ ವೈಫಲ್ಯ ಇದೆ ಅಂತ ಪ್ರಾರಂಭಿಕ ಹಂತದಲ್ಲಿ ಒಂದು ಮಾತು ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಈ ಒಂದು ದುರಂತ ಇದು ನೇರವಾಗಿ ರಾಜ್ಯ ಸರ್ಕಾರ ಬೇಡದ ಕೆಲಸಕ್ಕೆ ಕೈ ಹಾಕಿ ಮಾಡಿದ್ದ ದುರಂತ. ಇದು ಆಡಳಿತ ಯಂತ್ರ ತನಗಾಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳುವಂತ ಒಂದು ಹುನ್ನಾರ. ಇದು ಆ ಹುನ್ನಾರ ಈ ದುರಂತಕ್ಕೆ ಕಾರಣ ಆಯಿತು. ಆದ ಕಾರಣ ಇದಕ್ಕೆ ನೇರವಾಗಿ ರಾಜ್ಯ ಸರ್ಕಾರವೇ ಜವಾಬ್ದಾರಿ ಅಂತ ಹೇಳುವಂತದ್ದು ಅವರ ಬೇರೆ ಬೇರೆ ವಿಚಾರಗಳಿಂದ ನಮ್ಗೆ ಗೊತ್ತಾಗ್ತಾ ಇದೆ. ವಿರೋಧ ಪಕ್ಷವಾಗಿ ಇಷ್ಟು ದೊಡ್ಡ ಅಸ್ತ್ರ ಸಿಕ್ತು, ಎಲ್ಲೋ ಒಂದ್ ಕಡೆ ಕೈಕಟ್ಟು ಕೂರುವಂತ ಪರಿಸ್ಥಿತಿ ಆಗಿದೆಯಾ? ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಕೈಕಟ್ಟು ಬಾಯಿ ಮುಚ್ಚೋ ಅನ್ನೋ ತರ ಇದೆ ವಿಪಕ್ಷದ ಹೋರಾಟ. ಕೇವಲ ಒಂದು ಸುದ್ದಿಗೋಷ್ಠಿಗೆ ಅಷ್ಟೇ ಸೀಮಿತ ಆಯ್ತು, ಇವತ್ತೊಂದು ಚಿಕ್ಕ ಪ್ರತಿಭಟನೆಗೆ ಆಯ್ತು. ಇಷ್ಟು ಬಿಟ್ರೆ ಪ್ರಬಲವಾಗಿ ಬಿಜೆಪಿಯಿಂದ ಹೋರಾಟ ಆಗ್ತಾ ಇಲ್ಲ. ತಾವೇನ್ ಹೇಳ್ತೀವಿ ವಿರೋಧ ಪಕ್ಷದಲ್ಲಿ ಹಿರಿಯ ನಾಯಕರಾಗಿ? ನೋಡಿ, ನಿಜ ನೀವು ಹೇಳಿದ್ದು ಸರಿ ಇದೆ. ಎಲ್ಲವನ್ನ ನಾನು ಒಪ್ಕೊಳ್ಳಲ್ಲ. ವಿರೋಧ ಪಕ್ಷ ತನ್ನ ಹೋರಾಟಗಳನ್ನ ಮತ್ತೊಂದನ್ನ ಮಾಡುವಂತ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದೆ, ಮಾಡ್ತಾ ಇಲ್ಲ. ಮತ್ತೊಂದು ವಿರೋಧ ಪಕ್ಷ ಸುಮ್ಮನಿದೆ ಅಂತ ಅಲ್ಲ. ಆದ್ರೆ ನೀವು ನೋಡಿದಿರಿ, ಸುಮಾರು ಇಶ್ಯೂಗಳ ಬಗ್ಗೆ ವಿರೋಧ ಪಕ್ಷ ಅದ್ಭುತವಾದಂತ ಹೋರಾಟ ಮಾಡಿದ್ರು ಕೂಡ ನಾವೆಲ್ಲೋ ಅದನ್ನೊಂದು ಲಾಜಿಕಲ್ ಎಂಡ್ ತಗೊಂಡು ಹೋಗುವಂತದ್ದಕ್ಕೆ ಆಗ್ಲಿಲ್ಲ. ಇದಕ್ಕೆ ಕಾರಣ ಹೇಗೆ ಇವತ್ತು ಕಾಂಗ್ರೆಸ್ನವರ ನಡವಳಿಕೆ ಇದೆಯಲ್ಲ, ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಪ್ಲಾನ್ ಆಫ್ ಆಕ್ಷನ್ ಮಾಡಿ ಹೋರಾಟಗಳನ್ನು ಮಾಡುವಂತದ್ದು ಅವಶ್ಯಕತೆ ಇದೆ. ಅದನ್ನು ಮಾಡಬೇಕು, ಒಂದು ಮೀಟಿಂಗ್ ಕರಿಬೇಕು, ಏನು ಸಲಹೆ ಸೂಚನೆಗಳನ್ನು ನೀಡಬೇಕು. ಯಾವುದೇ ಹಂತಕ್ಕೂ ಇದನ್ನು ನಾವು ಬಿಡಲ್ಲ. 11 ಜನರ ಆತ್ಮಕ್ಕೆ ಶಾಂತಿ ಅಲ್ಲ. ಮುಂದೆ ಈ ರೀತಿಯ ಘಟನೆಗಳಾಗದ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ತಗೊಂಡಂತ ಆ ಹೋರಾಟಗಳು ಅದೊಂದು ಮಾರ್ಗದರ್ಶಿ ಸೂತ್ರಗಳನ್ನು ಕೊಡಬೇಕು. ಈ ವಿಚಾರ ಯಾವ ರೀತಿಯಾಗಿ ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಸೂಕ್ತ ಅಂತ ಸರ್ ನನಗೆ ಅನಿಸ್ತಾ ಇರುವಂತದ್ದು, ಇವತ್ತು ನ್ಯಾಯಾಂಗ ತನಿಖೆ ನಮ್ಮ ಆಗ್ರಹಗಳನ್ನು ನಾವು ಬಲಪಡಿಸಬೇಕು. ಇವತ್ತು ಎಲ್ಲ ಬ್ಯಾಂಗ್ಳೂರಿನ ಸುತ್ತಮುತ್ತ ಇರುವಂತ ಒಂದು ಹಿರಿಯ ಅನುಭವಿಗಳನ್ನ ಮತ್ತು ಎಕ್ಸ್ಪರ್ಟ್ಸ್ಗಳನ್ನ ಒಂದು ಸಭೆ ಕರಿಬೇಕು. ನಾವು ಆ ಸಭೆಯಲ್ಲಿ ಏನು ತೀರ್ಮಾನಗಳನ್ನು ತಗೊಳ್ಬೇಕು ಅಂತ ನಿಶ್ಚಯಗಳನ್ನು ಮಾಡಿ ಆ ರೀತಿ ಹೋರಾಟಗಳನ್ನು ನಾವು ಮಾಡುವಂತ ಕೆಲಸ ಕಾರ್ಯಗಳನ್ನು ತಕ್ಷಣ ಮಾಡುವಂತ ಅವಶ್ಯಕತೆ ಇದೆ. ಈ ಮೂಲಕ ಮುಂದೆ ಆಗುವಂತ ಘಟನೆಗಳನ್ನು ತಡಿಬಹುದು. ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡೋದು, ನಮ್ಮನ್ನ ಅಗಲಿದವರು, ಅಗಲಿದ ಕುಟುಂಬಕ್ಕೆ ಆದಂತ ನೋವು, ಇದನ್ನು ನಮಗೆ ಯಾರಿಗೂ ಭರಿಸಲಿಕ್ಕೆ ಆಗುದಿಲ್ಲ. ಯಾವುದೋ ಒಂದು ಸಣ್ಣ ಕಂಪೆನ್ಸೇಷನ್ ಕೊಟ್ಟರೆ ಅವರು ಬರಲ್ಲ, ಸತ್ತವರು. ಅಥವಾ ಮನೆಯವರ ನೆನಪು, ಮನೆಯವರ ಆ ಒಂದು ಆಂತರಿಕವಾದಂಥ ಸಂಬಂಧ, ಇದನ್ನು ತಂದುಕೊಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದರೆ ಭವಿಷ್ಯಕ್ಕೆ ಇವತ್ತು ನಮ್ಮನ್ನು ಅಗಲಿದವರ ಹೆಸರಿನಲ್ಲಿ ಭವಿಷ್ಯದಲ್ಲಿ ಅಂತದ್ದಾಗದ ರೀತಿಯಲ್ಲಿ ತಗೊಳ್ಳುವಂತ ನಿಲುವು ಅದು ಇಂಪಾರ್ಟೆಂಟ್. ಇವತ್ತು ತನಿಖೆ ಆಗಬೇಕು, ತಪ್ಪಿತ ಶಿಕ್ಷೆ ಆಗಲೇಬೇಕು. ಆಗ ಭವಿಷ್ಯದಲ್ಲಿ ಆಡಳಿತ ಮಾಡುವಂತವರಿಗೂ ಅನಿಸ್ತದೆ ಹಿಂಗಾದರೆ ಭಾರಿ ಕಷ್ಟ ಅಂತ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಮಾಜಿ ಮುಖ್ಯಮಂತ್ರಿಗಳಂತ ಡಿವಿ ಸದಾನಂದಗೌಡರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಲ್ತುಳಿತ ಕೇಸ್ನಲ್ಲಿ ಬಿಜೆಪಿ ಹೋರಾಟಕ್ಕೆ ಹಿರಿಯ ನಾಯಕರು ಗರಂ ಆಗಿದ್ದಾರೆ. ಗಂಭೀರ ಕೇಸ್ನಲ್ಲೂ ಬಿಜೆಪಿ ಪ್ಲಾನ್ ಆಫ್ ಆಕ್ಷನ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಹೋರಾಟಕ್ಕೆ ಡಿವಿ ಸದಾನಂದಗೌಡ ಅಸಮಾಧಾನ ಹೊರಹಾಕಿದ್ದಾರೆ. ಹಿರಿಯ ನಾಯಕರ ಸಭೆ ಕರೆದು ಸಲಹೆ ಸೂಚನೆ ಪಡೆಯಬೇಕು. ರಾಜ್ಯ ಬಿಜೆಪಿಗೆ ಹಿರಿಯ ನಾಯಕ ಡಿವಿಎಸ್ ನೀಡಿದ ಸಲಹೆ ಏನು? ರಿಪಬ್ಲಿಕನ್ ಅಡಕ್ಕೆ ಡಿವಿ ಸದಾನಂದಗೌಡ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನೋಡೋಣ ಏನು ಹೇಳಿದ್ದಾರೆ. ಇಲ್ಲಿ ಸರ್ಕಾರದ ವೈಫಲ್ಯ, ತಾವು ಮುಖ್ಯಮಂತ್ರಿ ಆಗಿದ್ದವರು, ಇದು ಎಲ್ಲಿ ಎಷ್ಟರ ಮಟ್ಟಿಗೆ ವೈಫಲ್ಯ ಇದೆ ಅಂತ ಪ್ರಾರಂಭಿಕ ಹಂತದಲ್ಲಿ ಒಂದು ಮಾತು ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಈ ಒಂದು ದುರಂತ ಇದು ನೇರವಾಗಿ ರಾಜ್ಯ ಸರ್ಕಾರ ಬೇಡದ ಕೆಲಸಕ್ಕೆ ಕೈ ಹಾಕಿ ಮಾಡಿದ್ದ ದುರಂತ. ಇದು ಆಡಳಿತ ಯಂತ್ರ ತನಗಾಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳುವಂತ ಒಂದು ಹುನ್ನಾರ. ಇದು ಆ ಹುನ್ನಾರ ಈ ದುರಂತಕ್ಕೆ ಕಾರಣ ಆಯಿತು. ಆದ ಕಾರಣ ಇದಕ್ಕೆ ನೇರವಾಗಿ ರಾಜ್ಯ ಸರ್ಕಾರವೇ ಜವಾಬ್ದಾರಿ ಅಂತ ಹೇಳುವಂತದ್ದು ಅವರ ಬೇರೆ ಬೇರೆ ವಿಚಾರಗಳಿಂದ ನಮ್ಗೆ ಗೊತ್ತಾಗ್ತಾ ಇದೆ. ವಿರೋಧ ಪಕ್ಷವಾಗಿ ಇಷ್ಟು ದೊಡ್ಡ ಅಸ್ತ್ರ ಸಿಕ್ತು, ಎಲ್ಲೋ ಒಂದ್ ಕಡೆ ಕೈಕಟ್ಟು ಕೂರುವಂತ ಪರಿಸ್ಥಿತಿ ಆಗಿದೆಯಾ? ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಕೈಕಟ್ಟು ಬಾಯಿ ಮುಚ್ಚೋ ಅನ್ನೋ ತರ ಇದೆ ವಿಪಕ್ಷದ ಹೋರಾಟ. ಕೇವಲ ಒಂದು ಸುದ್ದಿಗೋಷ್ಠಿಗೆ ಅಷ್ಟೇ ಸೀಮಿತ ಆಯ್ತು, ಇವತ್ತೊಂದು ಚಿಕ್ಕ ಪ್ರತಿಭಟನೆಗೆ ಆಯ್ತು. ಇಷ್ಟು ಬಿಟ್ರೆ ಪ್ರಬಲವಾಗಿ ಬಿಜೆಪಿಯಿಂದ ಹೋರಾಟ ಆಗ್ತಾ ಇಲ್ಲ. ತಾವೇನ್ ಹೇಳ್ತೀವಿ ವಿರೋಧ ಪಕ್ಷದಲ್ಲಿ ಹಿರಿಯ ನಾಯಕರಾಗಿ? ನೋಡಿ, ನಿಜ ನೀವು ಹೇಳಿದ್ದು ಸರಿ ಇದೆ.
ಎಲ್ಲವನ್ನ ನಾನು ಒಪ್ಕೊಳ್ಳಲ್ಲ. ವಿರೋಧ ಪಕ್ಷ ತನ್ನ ಹೋರಾಟಗಳನ್ನ ಮತ್ತೊಂದನ್ನ ಮಾಡುವಂತ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದೆ, ಮಾಡ್ತಾ ಇಲ್ಲ. ಮತ್ತೊಂದು ವಿರೋಧ ಪಕ್ಷ ಸುಮ್ಮನಿದೆ ಅಂತ ಅಲ್ಲ. ಆದ್ರೆ ನೀವು ನೋಡಿದಿರಿ ಸುಮಾರು ಇಶ್ಯೂಗಳ ಬಗ್ಗೆ ವಿರೋಧ ಪಕ್ಷ ಅದ್ಭುತವಾದಂತಹ ಹೋರಾಟ ಮಾಡಿದ್ರು ಕೂಡ ನಾವೆಲ್ಲೋ ಅದನ್ನೊಂದು ಲಾಜಿಕಲ್ ಎಂಡ್ ತಗೊಂಡು ಹೋಗುವಂತದ್ದಕ್ಕೆ ಆಗ್ಲಿಲ್ಲ. ಇದಕ್ಕೆ ಕಾರಣ ಹೇಗೆ ಇವತ್ತು ಕಾಂಗ್ರೆಸ್ನವರ ನಡವಳಿಕೆ ಇದೆಯಲ್ಲ, ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಪ್ಲಾನ್ ಆಫ್ ಆಕ್ಷನ್ ಮಾಡಿ ಹೋರಾಟಗಳನ್ನು ಮಾಡುವಂತದ್ದು ಅವಶ್ಯಕತೆ ಇದೆ. ಅದನ್ನು ಮಾಡಬೇಕು, ಒಂದು ಮೀಟಿಂಗ್ ಕರಿಬೇಕು, ಏನು ಸಲಹೆ ಸೂಚನೆಗಳನ್ನು ನೀಡಬೇಕು. ಯಾವುದೇ ಹಂತಕ್ಕೂ ಇದನ್ನು ನಾವು ಬಿಡಲ್ಲ. 11 ಜನರ ಆತ್ಮಕ್ಕೆ ಶಾಂತಿ ಅಲ್ಲ. ಮುಂದೆ ಈ ರೀತಿಯ ಘಟನೆಗಳಾಗದ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ತಗೊಂಡಂತ ಆ ಹೋರಾಟಗಳು ಅದೊಂದು ಮಾರ್ಗದರ್ಶಿ ಸೂತ್ರಗಳನ್ನು ಕೊಡಬೇಕು. ಈ ವಿಚಾರ ಯಾವ ರೀತಿಯಾಗಿ ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಸೂಕ್ತ ಅಂತ ಸರ್ ನನಗೆ ಅನಿಸ್ತಾ ಇರುವಂತದ್ದು, ಇವತ್ತು ನ್ಯಾಯಾಂಗ ತನಿಖೆ ನಮ್ಮ ಆಗ್ರಹಗಳನ್ನು ನಾವು ಬಲಪಡಿಸಬೇಕು. ಇವತ್ತು ಎಲ್ಲ ಬ್ಯಾಂಗ್ಳೂರಿನ ಸುತ್ತಮುತ್ತ ಇರುವಂತ ಒಂದು ಹಿರಿಯ ಅನುಭವಿಗಳನ್ನ ಮತ್ತು ಎಕ್ಸ್ಪರ್ಟ್ಸ್ಗಳನ್ನ ಒಂದು ಸಭೆ ಕರಿಬೇಕು. ನಾವು ಆ ಸಭೆಯಲ್ಲಿ ಏನು ತೀರ್ಮಾನಗಳನ್ನು ತಗೊಳ್ಬೇಕು ಅಂತ ನಿಶ್ಚಯಗಳನ್ನು ಮಾಡಿ ಆ ರೀತಿ ಹೋರಾಟಗಳನ್ನು ನಾವು ಮಾಡುವಂತ ಕೆಲಸ ಕಾರ್ಯಗಳನ್ನು ತಕ್ಷಣ ಮಾಡುವಂತ ಅವಶ್ಯಕತೆ ಇದೆ. ಈ ಮೂಲಕ ಮುಂದೆ ಆಗುವಂತ ಘಟನೆಗಳನ್ನು ತಡಿಬಹುದು, ಎಚ್ಚರಿಕೆಯನ್ನು ಸರ್ಕಾರ ನಮ್ಮನ್ನು ಅಗಲಿದವರು, ಅಗಲಿದ ಕುಟುಂಬಕ್ಕೆ ಆದಂತ ನೋವು, ಇದನ್ನು ನಮಗೆ ಯಾರಿಗೂ ಭರಿಸಲಿಕ್ಕೆ ಆಗುದಿಲ್ಲ. ಯಾವುದೋ ಒಂದು ಸಣ್ಣ ಕಂಪೆನ್ಸೇಷನ್ ಕೊಟ್ಟರೆ ಅವರು ಬರೋಲ್ಲ ಸತ್ತವರು, ಅಥವಾ ಮನೆಯವರ ನೆನಪು, ಮನೆಯವರ ಆ ಒಂದು ಆಂತರಿಕವಾದಂಥ ಸಂಬಂಧ, ಇದನ್ನು ತಂದುಕೊಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದರೆ ಭವಿಷ್ಯಕ್ಕೆ ಇವತ್ತು ನಮ್ಮನ್ನು ಅಗಲಿದವರ ಹೆಸರಿನಲ್ಲಿ ಭವಿಷ್ಯದಲ್ಲಿ ಅಂತದಾಗದ ರೀತಿಯಲ್ಲಿ ತಗೊಳ್ಳುವಂತ ನಿಲುವು ಅದು ಇಂಪಾರ್ಟೆಂಟ್. ಇವತ್ತು ತನಿಖೆ ಆಗಬೇಕು, ತಪ್ಪಿತ ಶಿಕ್ಷೆ ಆಗಲೇಬೇಕು. ಆಗ ಭವಿಷ್ಯದಲ್ಲಿ ಆಡಳಿತ ಮಾಡುವಂತವರಿಗೂ ಅನಿಸ್ತದೆ ಹಿಂಗಾದರೆ ಭಾರಿ ಕಷ್ಟ ಅಂತ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಮಾಜಿ ಮುಖ್ಯಮಂತ್ರಿಗಳಂತಹ ಡಿ ವಿ ಸದಾನಗೌಡರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಲ್ತುಳಿತ ಕೇಸ್ನಲ್ಲಿ ಬಿಜೆಪಿ ಹೋರಾಟಕ್ಕೆ ಹಿರಿಯ ನಾಯಕರು ಗರಂ ಆಗಿದ್ದಾರೆ. ಗಂಭೀರ ಕೇಸ್ನಲ್ಲೂ ಬಿಜೆಪಿ ಪ್ಲಾನ್ ಆಫ್ ಆಕ್ಷನ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಹೋರಾಟಕ್ಕೆ ಡಿ ವಿ ಸದಾನಂದಗೌಡ ಅಸಮಾಧಾನ ಹೊರಹಾಕಿದ್ದಾರೆ. ಹಿರಿಯ ನಾಯಕರ ಸಭೆ ಕರೆದು ಸಲಹೆ ಸೂಚನೆ ಪಡೆಯಬೇಕು. ರಾಜ್ಯ ಬಿಜೆಪಿಗೆ ಹಿರಿಯ ನಾಯಕ ಡಿವಿಎಸ್ ನೀಡಿದ ಸಲಹೆ ಏನು? ರಿಪಬ್ಲಿಕ್ ಕನ್ನಡಕ್ಕೆ ಡಿ ವಿ ಸದಾನಂದಗೌಡ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನೋಡೋಣ ಏನು ಹೇಳಿದ್ದಾರೆ. ಇಲ್ಲಿ ಸರ್ಕಾರದ ವೈಫಲ್ಯ, ತಾವು ಮುಖ್ಯಮಂತ್ರಿ ಆಗಿದ್ದವರು, ಇದು ಎಲ್ಲಿ ಎಷ್ಟು ಮಟ್ಟಿಗೆ ವೈಫಲ್ಯ ಇದೆ ಅಂತ ಪ್ರಾರಂಭಿಕ ಹಂತದಲ್ಲಿ ಒಂದು ಮಾತು ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಈ ಒಂದು ದುರಂತ ಇದು ನೇರವಾಗಿ ರಾಜ್ಯ ಸರ್ಕಾರ ಬೇಡದ ಕೆಲಸಕ್ಕೆ ಕೈ ಹಾಕಿ ಮಾಡಿದ ದುರಂತ. ಇದು ಆಡಳಿತ ಯಂತ್ರ ತನಗಾಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳುವಂತ ಒಂದು ಹುನ್ನಾರ ಇದು. ಆ ಹುನ್ನಾರ ಈ ದುರಂತಕ್ಕೆ ಕಾರಣ ಆಯಿತು. ಆದ ಕಾರಣ ಇದಕ್ಕೆ ನೇರವಾಗಿ ರಾಜ್ಯ ಸರ್ಕಾರವೇ ಜವಾಬ್ದಾರಿ ಅಂತ ಹೇಳುವಂತದ್ದು ಅವರ ಬೇರೆ ಬೇರೆ ವಿಚಾರಗಳಿಂದ ನಮ್ಗೆ ಗೊತ್ತಾಗ್ತಾ ಇದೆ. ವಿರೋಧ ಪಕ್ಷವಾಗಿ ಇಷ್ಟು ದೊಡ್ಡ ಅಸ್ತ್ರ ಸಿಕ್ತು.